ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ILA ಕ್ಲಾಸಸ್ನಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಪ್ರಾರಂಭವಾಗ್ತಾ ಇದ್ದು PSI PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಸೊ ಇಂಟ್ರೆಸ್ಟ್ ಇರುವಂತಹ ಆಸ್ಪಿರೆಂಟ್ಸ್ಗಳು ಗಟ್ಟು ಸ್ಕ್ವೇರ್ ಸಪ್ತಾಪುರದಲ್ಲಿರುವಂತಹ ILA ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮಗೆ ಯಾವುದೇ ಕ್ವೆರೀಸ್ಗಳಿದ್ರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇವತ್ತಿನ ಡಿಸ್ಕಷನ್ ಪ್ರಾರಂಭ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆ: ಕರ್ನಾಟಕದ ಪುಣ್ಯಕೋಟಿ ದತ್ತು ಯೋಜನೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕಿಚ್ಚ ಸುದೀಪ್, ಆಪ್ಷನ್ 2 ಪ್ರಜ್ವಲ್ ದೇವರಾಜ್, ಆಪ್ಷನ್ 3 ಯಶ್ ಅಥವಾ ಆಪ್ಷನ್ 4 ರಕ್ಷಿತ್ ಶೆಟ್ಟಿ ಅಂತ ಇದೆ. ಸರಿಯಾದ ಉತ್ತರ ಈ ಪುಣ್ಯಕೋಟಿ ದತ್ತು ಯೋಜನೆಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಪ್ಷನ್ 1 ಕಿಚ್ಚ ಸುದೀಪ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸೊ ಈ ಒಂದು ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪಶುಸಂಗೋಪನೆ ಸಚಿವರಾದಂತಹ ಪ್ರಭು ಬಿ ಚವ್ಹಾಣ್ ಅವರು ರೀಸೆಂಟ್ ಆಗಿ ಈ ಪುಣ್ಯಕೋಟಿ ದತ್ತು ಯೋಜನೆ ಅನ್ನುವ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಮುಖ್ಯವಾಗಿ ಈ ಗೋಶಾಲೆಗಳಲ್ಲಿರುವಂತಹ ದೇಶಿ ತಳಿಗಳ ಜಾನುವಾರುಗಳನ್ನು ಸಾಕಲು ಸಾರ್ವಜನಿಕರಿಂದ ದತ್ತು ಪಡೆದುಕೊಂಡು ಈ ಒಂದು ಪ್ರಾಣಿಗಳನ್ನು ಸಾಕುವಂತೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಪುಣ್ಯಕೋಟಿ ದತ್ತು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ಅವರನ್ನು, ನಟರಾದಂತಹ ಕಿಚ್ಚ ಸುದೀಪ್ ಅವರನ್ನು ಈ ಪುಣ್ಯಕೋಟಿ ದತ್ತು ಯೋಜನೆಗೆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಈ ಒಂದು ಅಂಬಾಸಡರ್ ಆಗಲು ಕಿಚ್ಚ ಸುದೀಪ್ ಅವರು ಯಾವುದೇ ರೀತಿಯಾದಂತಹ ಸಂಭಾವನೆಯನ್ನು ತೆಗೆದುಕೊಂಡಿಲ್ಲ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಸರಿಯಾದ ಉತ್ತರವನ್ನು ಕೊಟ್ಟಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ, ಅಂದರೆ ಯಾವ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್ ಅಂತ ಕರೆಯಲಾಗುತ್ತೆ? ಸೊ ಇದನ್ನು ಯಾವ ಒಂದು ಪರಿಚ್ಛೇದದಲ್ಲಿ ಅಥವಾ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆರ್ಟಿಕಲ್ 231, ಆಪ್ಷನ್ 2 ಆರ್ಟಿಕಲ್ 331, ಆಪ್ಷನ್ 3 ಆರ್ಟಿಕಲ್ 338 ಅಥವಾ ಆಪ್ಷನ್ 4 ಆರ್ಟಿಕಲ್ 339 ಅಂತ ಇದೆ. ಈ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಈ ಒಂದು ಸಂಸ್ಥೆಯನ್ನು ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಇವತ್ತಿನ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಸ್ತಿ ತೆರಿಗೆ, ಆಪ್ಷನ್ 2 ಕಾರ್ಪೊರೇಟ್ ತೆರಿಗೆ, ಆಪ್ಷನ್ 3 ಆದಾಯ ತೆರಿಗೆ, ಆಪ್ಷನ್ 4 ಮಾರಾಟ ತೆರಿಗೆ ಅಂತ ಇದೆ. ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದರೆ ವೆಲ್ತ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಥವಾ ಈ ಸೇಲ್ಸ್ ಟ್ಯಾಕ್ಸ್ ಅಂತ ಇದೆ. ಸರಿಯಾದ ಉತ್ತರ ಈ ನೇರ ತೆರಿಗೆಗೆ ಒಳಪಡದೇ ಇರುವಂತಹ ಡೈರೆಕ್ಟ್ ಟ್ಯಾಕ್ಸ್ಗೆ ಒಳಪಡದೇ ಇರುವಂತಹ ತೆರಿಗೆ ಯಾವುದು ಅಂತಂದರೆ ಸೇಲ್ಸ್ ಟ್ಯಾಕ್ಸ್ ಆಗಿದೆ. ಈ ಮಾರಾಟ ತೆರಿಗೆಯನ್ನು ಹೊರತುಪಡಿಸಿ ಉಳಿದಂತಹ ಆಸ್ತಿ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಏನಿವೆ ಇವು ಡೈರೆಕ್ಟ್ ಟ್ಯಾಕ್ಸ್ಗಳ ಒಂದು ಕವರೇಜ್ನಲ್ಲಿ ಬರುತ್ತವೆ. ಸೊ ರೀಸೆಂಟ್ ಆಗಿ ಈ ಡೈರೆಕ್ಟ್ ಟ್ಯಾಕ್ಸ್ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ರೀಸೆಂಟ್ ಆಗಿ ಈ ಒಂದು ಕೇಂದ್ರದ ಹಣಕಾಸು ಸಚಿವಾಲಯದ ಪ್ರಕಾರ 2022-23 ಈ ಫೈನಾನ್ಷಿಯಲ್ ಇಯರ್ನಲ್ಲಿ, ಹಣಕಾಸು ವರ್ಷದಲ್ಲಿ ಅಕ್ಟೋಬರ್ 8ರವರೆಗೆ ಮಾಡಿದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳ ಪ್ರಕಾರ ನಿವ್ವಳ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಸುಮಾರು 7.45 ಲಕ್ಷ ಕೋಟಿಗಳಷ್ಟು ಏರಿದೆ, ಜಾಸ್ತಿಯಾಗಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ನಮ್ಮ ಕೇಂದ್ರ ಹಣಕಾಸು ಸಚಿವಾಲಯದಿಂದ ನೀಡಲಾಗಿದೆ. ಇದು ನಮ್ಮ ಈ ವರ್ಷದ ಬಜೆಟ್ ಗುರಿಯ ಒಂದು ಅರ್ಧಕ್ಕಿಂತ ಹೆಚ್ಚಾಗಿದೆ ಅಂತ, ಅಂದರೆ ಹೆಚ್ಚಾದಂತಹ ಒಂದು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ. ಸೊ ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ನ್ಯೂಸ್ನಲ್ಲಿ ಇರುವುದರಿಂದ ಈ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಈ ಡೈರೆಕ್ಟ್ ಟ್ಯಾಕ್ಸ್ ಮುಖ್ಯವಾಗಿ ವೈಯಕ್ತಿಕವಾಗಿ ಅಥವಾ ಸಂಸ್ಥೆಯಿಂದ ಈ ಒಂದು ಅದನ್ನು ವಿಧಿಸುವಂತಹ ಅಥವಾ ಅದನ್ನ ಇಂಪೋಸ್ ಮಾಡುವಂತಹ ಯೂನಿಟ್ಗಳಿಗೆ ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡುವಂತಹ ಟ್ಯಾಕ್ಸ್ಗಳನ್ನು ಡೈರೆಕ್ಟ್ ಟ್ಯಾಕ್ಸ್ ಅಥವಾ ನೇರ ತೆರಿಗೆ ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್,
ಈ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಈ ರಿಯಲ್ ಟೈಮ್ ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಆಸ್ತಿ ತೆರಿಗೆ ಅಂತ ಕರೀತಾರೆ. ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ನೀಡುವಂತಹ ಆಸ್ತಿ ತೆರಿಗೆ ಆಗಿರಬಹುದು ಅಥವಾ ತಾವು ವೈಯಕ್ತಿಕವಾಗಿ ಹೊಂದಿದಂತಹ ಸ್ವತ್ತುಗಳ ಮೇಲಿನ ಒಂದು ಇಂಪೋಸ್ ಮಾಡಲಾದಂತಹ ತೆರಿಗೆಯನ್ನು ಪೇ ಮಾಡುವುದನ್ನು ಡೈರೆಕ್ಟ್ ಟ್ಯಾಕ್ಸ್ ಪೇಮೆಂಟ್ ಅಂತ ಕರೆಯಲಾಗುತ್ತೆ. ಮುಖ್ಯವಾಗಿ ವಿವಿಧ ಉದ್ದೇಶಗಳಿಗಾಗಿ ಸರ್ಕಾರದಿಂದ ನೇರ ತೆರಿಗೆಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು 2022-23 ವರ್ಷದಲ್ಲಿ ಹೆಚ್ಚಿನ ಒಂದು ನಿವ್ವಳವಾದಂತಹ ಡೈರೆಕ್ಟ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಲಾಗಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸ್ಪೆಸಿಫಿಕ್ ಆಗಿ ಈ ಒಂದು ಡೇಟಾಗಳ ಪ್ರಕಾರ ಈ ನಿವ್ವಳ ವೈಯಕ್ತಿಕ ಆದಾಯ ತೆರಿಗೆ ಏನಿದೆ ಈ ಕಾರ್ಪೊರೇಟ್ ಟ್ಯಾಕ್ಸ್ಗಿಂತ ಜಾಸ್ತಿಯಾಗಿ ಕಲೆಕ್ಷನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವೈಯಕ್ತಿಕವಾದಂತಹ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಏನಿದೆ 17.35% ಹೆಚ್ಚಾಗಿದ್ದರೆ ಈ ಕಾರ್ಪೊರೇಟ್ ಟ್ಯಾಕ್ಸ್ನಲ್ಲಿ ಸುಮಾರು 16.29 ನೆಟ್ ಈ ಡೈರೆಕ್ಟ್ ಟ್ಯಾಕ್ಸ್ ರಿಟರ್ನ್ ಏನು ಮಾಡ್ತಾರೆ ಮರುಪಾವತಿಯಿಂದ ಸೊ ಅದನ್ನು ಕಲೆಕ್ಟ್ ಮಾಡಲಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ನಲ್ಲಿ ಈ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಹೇಳಲಾಗಿದೆ. ಸೆಪ್ಟೆಂಬರ್ 17ರಂದು ನೇರ ತೆರಿಗೆಗಳಿಂದ ಒಟ್ಟು ಆದಾಯವನ್ನು ಟೋಟಲ್ ಆಗಿ ಹೇಳಬೇಕು ಅಂತಂದರೆ 8,36,225 ಕೋಟಿಗಳಷ್ಟು, ಅಂದರೆ ಸುಮಾರು 30.2% ಬೆಳವಣಿಗೆಯನ್ನು ಈ ಒಂದು ನೇರ ತೆರಿಗೆ ಕಲೆಕ್ಷನ್ನಲ್ಲಿ ಸಂಗ್ರಹ ಮಾಡುವುದರಲ್ಲಿ ಮಾಡಲಾಗಿದೆ ಅಂತ ಡೇಟಾನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದು ಏನು ಅಂತಂದರೆ ಈ ವರ್ಷ ಸುಮಾರು 30.2% ಈ ಒಂದು ನೇರ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಹೆಚ್ಚಳವನ್ನು ಕಾಣಲಾಗ್ತಾ ಇದೆ ಅಂತ ಈ ಫೈನಾನ್ಸ್ ಮಿನಿಸ್ಟ್ರಿಯಿಂದ ರಿಲೀಸ್ ಮಾಡಿದಂತಹ ವರದಿಯ ಪ್ರಕಾರ ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಡೈರೆಕ್ಟ್ ಟ್ಯಾಕ್ಸ್ಗಳು ಅಂದರೆ ಏನು ಮತ್ತು ಇದರಲ್ಲಿ ಯಾವ ಯಾವ ಎಲಿಮೆಂಟ್ಸ್ಗಳು ಬರ್ತಾವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆಯಿಂದ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಮುಖ್ಯವಾಗಿ ಇದು ಸ್ವಾವಲಂಬಿ ಶಸ್ತ್ರಾಸ್ತ್ರಗಳ ಉತ್ಪಾದನಾ ಸಾಮರ್ಥ್ಯವನ್ನು ಗುರುತಿಸುವಂತಹ ರಿಪೋರ್ಟ್ ಆಗಿದ್ದು ಈ ಒಂದು ರಿಪೋರ್ಟ್ನಲ್ಲಿ ಭಾರತಕ್ಕೆ ಎಷ್ಟನೇ ರ್ಯಾಂಕ್ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 12ನೇ ಸ್ಥಾನ, ಆಪ್ಷನ್ 2 8ನೇ ಸ್ಥಾನ, ಆಪ್ಷನ್ 3 4ನೇ ಸ್ಥಾನ ಅಥವಾ ಆಪ್ಷನ್ 4 1ನೇ ಸ್ಥಾನ ಅಂತ ಇದೆ. ಸರಿಯಾದ ಉತ್ತರ 4ನೇ ಸ್ಥಾನ ಆಗಿದೆ. ಈ ಶಸ್ತ್ರಾಸ್ತ್ರಗಳನ್ನು ದೇಶೀಯವಾಗಿ ಡೆವಲಪ್ ಮಾಡುವಂತಹ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯದ ಕುರಿತಾದಂತಹ ಒಂದು ರಿಪೋರ್ಟ್ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದ್ದು 4ನೇ ಸ್ಥಾನವನ್ನು ಭಾರತಕ್ಕೆ ನೀಡಲಾಗಿದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಕಾಂಟೆಕ್ಸ್ಟ್ನಲ್ಲಿ ಇದೇ ಒಂದು ಇನ್ಫಾರ್ಮೇಷನನ್ನು ಮೆನ್ಷನ್ ಮಾಡಲಾಗಿದ್ದು ಈ ಸ್ವಾವಲಂಬಿ ಶಸ್ತ್ರಾಸ್ತ್ರ ಉತ್ಪಾದನಾ ಸಾಮರ್ಥ್ಯದಲ್ಲಿ 12 ಇಂಡೋ ಪೆಸಿಫಿಕ್ ರಾಷ್ಟ್ರಗಳು ಅಂತಂದರೆ ಈ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಬರುವಂತಹ ಪ್ರಮುಖವಾದಂತಹ ರಾಷ್ಟ್ರಗಳಲ್ಲಿ ಅಥವಾ ಅದರಲ್ಲಿ ಪ್ರಮುಖವಾಗಿ 12 ರಾಷ್ಟ್ರಗಳಲ್ಲಿ ಈ ಒಂದು ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಕುರಿತಾದಂತಹ ರಿಪೋರ್ಟನ್ನು ಜನರೇಟ್ ಮಾಡಲಾಗಿದ್ದು ಇದರಲ್ಲಿ ಭಾರತಕ್ಕೆ 4ನೇ ಸ್ಥಾನವನ್ನು ನೀಡಲಾಗಿದೆ. ಮುಖ್ಯವಾಗಿ ಅತಿ ಹೆಚ್ಚಾದಂತಹ ಮಿಲಿಟರಿ ವೆಚ್ಚವನ್ನು ಮಾಡುವಂತಹ ರಾಷ್ಟ್ರಗಳಾದ ಆಸ್ಟ್ರೇಲಿಯಾ ಆಗಿರ್ಬೋದು, ಚೀನಾ, ಭಾರತ, ಇಂಡೋನೇಷ್ಯಾ, ಜಪಾನ್, ದಕ್ಷಿಣ ಕೊರಿಯಾ, ಮಲೇಷ್ಯಾ, ಪಾಕಿಸ್ತಾನ್, ಸಿಂಗಾಪುರ್, ತೈವಾನ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಈ 12 ರಾಷ್ಟ್ರಗಳನ್ನು ಈ ಸರ್ವೆಯಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು. ಸೊ ಇದರ ಒಂದು ಡೀಟೇಲ್ಸ್ ಪ್ರಕಾರ ಭಾರತಕ್ಕೆ 4ನೇ ಸ್ಥಾನವನ್ನು ನೀಡಲಾಗಿದೆ. 2020ರಲ್ಲಿ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಬಲ್ಲ ಒಂದು ಸಾಮರ್ಥ್ಯವನ್ನು ಅಂದರೆ ಸ್ವಾವಲಂಬನೆಯನ್ನು ಅಳೆಯುವಂತಹ ಅಧ್ಯಯನವನ್ನು ಮಾಡಲಾಗಿತ್ತು. ಸೊ ಇದರಲ್ಲಿ ಮುಖ್ಯವಾಗಿ 3 ಸೂಚಕಗಳನ್ನು ಆಧರಿಸಿ ಈ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಲಾಗಿತ್ತು. ಅದರಲ್ಲಿ ಇಂಡಿಕೇಟರ್ಸ್ಗಳನ್ನು ನೋಡೋದಾದರೆ ಮೊದಲನೇದು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ, ಯಾವುದೇ ಒಂದು ದೇಶದಿಂದ ಎಷ್ಟು ಶಸ್ತ್ರಾಸ್ತ್ರಗಳನ್ನು ವೆಪನ್ಗಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ, ಸಂಗ್ರಹಣೆ ಮಾಡಲಾಗ್ತಾ ಇದೆ ಅಂತ ಒಂದು ಇಂಡಿಕೇಟರ್ ಇದ್ರೆ, ಎರಡನೇ ಇಂಡಿಕೇಟರ್ ಅಂತಂದರೆ ಆ ದೇಶದಲ್ಲಿ ಈ ಒಂದು ವೆಪನ್ ಸಿಸ್ಟಮ್ಗಳ ಒಂದು ಇಂಡಸ್ಟ್ರಿಗಳು ಎಷ್ಟಿವೆ, ಯಾವ ಒಂದು ಪ್ರಮಾಣದಲ್ಲಿ ಅವು ಉತ್ಪಾದನೆ ಮಾಡ್ತಾ ಇವೆ ಶಸ್ತ್ರಾಸ್ತ್ರಗಳನ್ನು ಅಂತ ಎರಡನೇ ಇಂಡಿಕೇಟರ್ ಕನ್ಸಿಡರ್ ಮಾಡಲಾಗಿತ್ತು. ಮೂರನೇ ಇಂಡಿಕೇಟರ್ನಲ್ಲಿ ಸಿಬ್ಬಂದಿ ಇಲ್ಲದಂತಹ ಕಡಲ ವಾಹನಗಳು ಅಥವಾ ಈ ಕ್ರೂ ಮೆಂಬರ್ಗಳು ಇಲ್ಲದೆ ಇರುವಂತಹ ವಾರ್ಶಿಪ್ಗಳು ಇವುಗಳನ್ನು ಕನ್ಸಿಡರ್ ಮಾಡಲಾಗಿತ್ತು. ಈ ರೀತಿಯಾಗಿ 3 ಇಂಡಿಕೇಟರ್ಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರಿಪೋರ್ಟನ್ನು ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಅನ್ನುವ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಲಾಗಿತ್ತು. ಇನ್ನು ಭಾರತ ಮತ್ತು ಚೀನಾಗಳ ನಡುವೆ ಒಂದು ಕಂಪ್ಯಾರಿಸನ್ ಮಾಡಲಾದರೆ 2016ರಿಂದ 2020ರವರೆಗೆ ಚೀನಾ ಕೂಡ 5ನೇ ಅತಿ ದೊಡ್ಡ
ರಾಷ್ಟ್ರವಾಗಿ ಈ ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರವಾಗಿತ್ತು. ಆದರೆ ಈ ಒಂದು ಸ್ವಾವಲಂಬನೆಯ ನೀತಿ ಅಥವಾ ಈ ಸೆಲ್ಫ್ ಡಿಪೆಂಡೆನ್ಸಿ ಪಾಲಿಸಿಗಳ ಮುಖಾಂತರ ಮತ್ತು ಹೆಚ್ಚಿನ ಆರ್ಥಿಕತೆಯ ಬೆಳವಣಿಗೆಯ ಕಾರಣಕ್ಕಾಗಿ ಚೀನಾದಲ್ಲಿ ಶಸ್ತ್ರಾಸ್ತ್ರ ಉದ್ಯಮ ಸಾಕಷ್ಟು ಡೆವಲಪ್ಮೆಂಟ್ ಕಂಡು. ಅದೇ ರೀತಿಯಾಗಿ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಅಗತ್ಯತೆಗಳನ್ನು ಪೂರೈಸುವಲ್ಲಿ ಈ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ರಕ್ಷಣಾ ಉತ್ಪಾದನೆಯಲ್ಲಿ ಈ ಚೀನಾ ದೇಶ ಏನಿದೆ ಸ್ವಾವಲಂಬನೆಯನ್ನು ಸಾಕಷ್ಟು ರೀತಿಯಾಗಿ ಅಚೀವ್ ಮಾಡಿದೆ. ಇನ್ನು ಭಾರತದ ವಿಷಯಕ್ಕೆ ಬಂದಾಗ 2016ರಿಂದ 2020ರವರೆಗೆ ಈ ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುವ ಒಂದು ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಹೆಚ್ಚಾದಂತಹ ಒಂದು ರಕ್ಷಣಾ ಸಾಮಗ್ರಿಗಳನ್ನು ಒಂದು ಪ್ರಾಡಕ್ಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದು, ಮುಖ್ಯವಾಗಿ ಭಾರತ ಸಂಪೂರ್ಣ ವಿದೇಶಿ ಪ್ರಮುಖ ಶಸ್ತ್ರಾಸ್ತ್ರಗಳ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಹೊಂದಿತ್ತು. ಅಂದರೆ ಸುಮಾರು 2016ರಿಂದ 2020ರ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡಿದರೆ ಈ 84% ವಿದೇಶಿ ಮೂಲದಿಂದ ಈ ರಕ್ಷಣಾ ಉತ್ಪಾದನೆಗಳ ಒಂದು ವೆಪನರಿ ಸಿಸ್ಟಮ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಇನ್ನು ಉಳಿದಂತಹ 16% ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಶಸ್ತ್ರಾಸ್ತ್ರ ಕಂಪನಿಗಳಿಂದ ಈ ಒಂದು ರಕ್ಷಣಾ ಉತ್ಪನ್ನಗಳ ಅಥವಾ ಈ ಒಂದು ವೆಪನ್ ಸಿಸ್ಟಮ್ಗಳ ಒಂದು ಕಲೆಕ್ಷನನ್ನು ಮಾಡ್ತಾ ಇತ್ತು. ಸೊ ಈ ಶಸ್ತ್ರಾಸ್ತ್ರಗಳನ್ನು ಡೆವಲಪ್ ಮಾಡುವಂತಹ ದೇಶೀಯ ಕಂಪನಿಗಳನ್ನು ನೋಡೋದಾದರೆ ಮುಖ್ಯವಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರಿ, ಭಾರತ್ ಎಲೆಕ್ಟ್ರಾನಿಕ್ಸ್, ಮಜ್ಗಾಂವ್ ಡಾಕ್ಸ್ ಮತ್ತು ಕೊಚ್ಚಿನ್ ಶಿಪ್ಯಾರ್ಡ್ ಪ್ರಮುಖವಾದಂತಹ ಭಾರತೀಯ ಶಸ್ತ್ರಾಸ್ತ್ರ ಸೇವೆಗಳನ್ನು ಈ ಸರ್ವಿಸ್ಗಳನ್ನು ಒದಗಿಸುವಂತಹ ಈ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಒಂದು ಕಂಪನಿಗಳಾಗಿವೆ. ಸೊ ಈ ಕಂಪನಿಗಳನ್ನು ಹೊರತುಪಡಿಸಿ ಈ ಸುಮಾರು 84% ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಂದ ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಸೊ ಇದರ ಅರ್ಥ ಇನ್ನೂ ಭಾರತದಲ್ಲಿ ಸಾಕಷ್ಟು ರೀತಿಯಾಗಿ ಈ ಒಂದು ಶಸ್ತ್ರಾಸ್ತ್ರಗಳ ಒಂದು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸುವುದು ಅವಶ್ಯಕತೆ ಇದೆ ಅಂತ ನಮಗೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ತಿಳಿದು ಬರುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರ್. ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ನೀವು ರಕ್ಷಣೆಗೆ ಅಂದರೆ ಸೆಕ್ಯುರಿಟಿಗೆ ಸಂಬಂಧಿಸಿದಂತಹ ಎಸ್ಸೆಗಳು ಟಾಪಿಕ್ಗಳು ಬಂದರೆ ಅವುಗಳಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಡಿಸ್ಕಸ್ ಮಾಡಲಾದಂತಹ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ನ ವರದಿಯನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಬಹುದು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಯಾವ ಕಂಪನಿಗಳು ಶಸ್ತ್ರಾಸ್ತ್ರಗಳನ್ನು ಡೆವಲಪ್ ಮಾಡುತ್ತವೆ ಅಂತ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಅವುಗಳನ್ನು ಕೂಡ ನೀವು ಕೋಟ್ ಮಾಡಬಹುದಾಗಿದೆ. ಸೊ ಇದರಿಂದ ನಿಮ್ಮ ಸ್ಪೆಸಿಫಿಕ್ ನಾಲೆಜ್ ಇಂಪ್ರೂವ್ ಆಗುವುದು ಅಷ್ಟೇ ಅಲ್ಲದೆ ನಿಮ್ಮ ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಕೂಡ ನೀವು ಪಡೆಯಬಹುದಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರಚಾರ ಯೋಜನೆಯನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಅಪ್ರೆಂಟಿಸ್ ಅಂತಂದರೆ ಈ ಗ್ರ್ಯಾಜುಯೇಟ್ಗಳಿಗೆ ಅಂತಂದರೆ ಈ ಒಂದು ಕೆಲವೊಂದು ಕ್ವಾಲಿಫಿಕೇಷನನ್ನು ಪಡೆದಂತಹ ಗ್ರ್ಯಾಜುಯೇಟ್ಗಳಿಗೆ ಪ್ರಾಕ್ಟಿಕಲ್ ನಾಲೆಜನ್ನು ಈ ಇಂಡಸ್ಟ್ರಿಗಳಲ್ಲಿ ನೀಡಲಾಗುತ್ತೆ. ಇದನ್ನು ಅಪ್ರೆಂಟಿಸ್ ಅಂತ ಕರೆಯಲಾಗುತ್ತೆ. ಸೊ ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 2015, 2016, 2018 ಅಥವಾ 2022 ಅಂತ ಇದೆ. ಸರಿಯಾದ ಉತ್ತರ 2016ರಲ್ಲಿ ಈ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಸ್ಕೀಮ್ ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರಚಾರ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಮುಖ್ಯವಾಗಿ ಈ ಅಪ್ರೆಂಟಿಸ್ ನ್ಯೂಸ್ನಲ್ಲಿರುವುದಕ್ಕೆ ಕಾರಣ ಏನು ಅಂತಂದರೆ, ಅಕ್ಟೋಬರ್ 10ರಂದು ಈ ಪ್ರಧಾನಮಂತ್ರಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಕೇಂದ್ರ ಸರ್ಕಾರದಿಂದ. ಸೊ ಹೀಗಾಗಿ ಅಪ್ರೆಂಟಿಸ್ಶಿಪ್ ಏನಿದೆ ಇದು ನ್ಯೂಸ್ನಲ್ಲಿ ಇತ್ತು. ಮುಖ್ಯವಾಗಿ ಯುವಕರಲ್ಲಿ ವೃತ್ತಿಯ ಅವಕಾಶಗಳನ್ನು ಅಥವಾ ಕರಿಯರ್ಗೆ ಸಂಬಂಧಿಸಿದಂತಹ ಅಪರ್ಚುನಿಟೀಸ್ಗಳನ್ನು, ಪ್ರಾಯೋಗಿಕ ತರಬೇತಿಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್, ನಮಗೆಲ್ಲ ಗೊತ್ತಿರುವಂತಹ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್ಪ್ರನರ್ಶಿಪ್ಗಳನ್ನು ಇಂಪ್ರೂವ್ ಮಾಡಲು ಈ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಿಂದ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರನರ್ಶಿಪ್ ಮಿನಿಸ್ಟ್ರಿಯಿಂದ ಈ ಸ್ಕಿಲ್ ಇಂಡಿಯಾ ಮಿಷನನ್ನು ಜಾರಿಗೊಳಿಸಲಾಗಿತ್ತು. ಇದರ ಅಡಿಯಲ್ಲಿ PM ನ್ಯಾಷನಲ್ ಅಪ್ರೆಂಟಿಸ್ ಮೇಳವನ್ನು ಅಕ್ಟೋಬರ್ 10ರಂದು ಆಯೋಜನೆ ಮಾಡಲಾಗಿತ್ತು. ಸೊ ಮುಖ್ಯವಾಗಿ ಈ ಒಂದು ಮೇಳವನ್ನು ಪ್ರತಿ ತಿಂಗಳು ಆಯೋಜನೆ ಮಾಡಲಾಗ್ತಾ ಇದ್ದು, ಆಯ್ದ ವ್ಯಕ್ತಿಗಳು ಹೊಸ ಕೌಶಲ್ಯಗಳನ್ನು ಪಡೆಯುವಲ್ಲಿ ಮತ್ತು ಸರ್ಕಾರದ ಮಾನದಂಡಗಳಿಗೆ ಅನುಗುಣವಾಗಿ ಮಾಸಿಕ ಸ್ಟೈಪೆಂಡ್ಗಳನ್ನು ಅಂದರೆ ಪೇಮೆಂಟ್ಗಳನ್ನು ಕೂಡ ಈ ಅಪ್ರೆಂಟಿಸ್ಗಳಿಗೆ ನೀಡಲಾಗುತ್ತೆ. ಈ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುವಂತಹ ವಿದ್ಯಾರ್ಥಿಗಳನ್ನು ನೋಡೋದಾದರೆ 5ರಿಂದ 12 ತರಗತಿಯ ಪಾಸ್ ಆದಂತಹ ಪ್ರಮಾಣ ಪತ್ರವನ್ನು ಆ ವಿದ್ಯಾರ್ಥಿ ಹೊಂದಿರಬೇಕು. ಅಷ್ಟೇ ಅಲ್ಲದೆ ಕೌಶಲ್ಯ ತರಬೇತಿ ಪ್ರಮಾಣ ಪತ್ರ, ITI ಮತ್ತು ಡಿಪ್ಲೊಮಾ ಅಥವಾ ಪದವಿಯನ್ನು ಹೊಂದಿದಂತಹ
ವಿದ್ಯಾರ್ಥಿಗಳು ಈ PM ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮೇಳದಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡೆದುಕೊಂಡು ಉದ್ಯೋಗವನ್ನು ಅರಸಿ ಹೋಗಬಹುದಾಗಿದೆ. ಮುಖ್ಯವಾಗಿ ಅಭ್ಯರ್ಥಿಗಳು ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಥವಾ NCVET ಅಂತ ಕರೆಯಲಾಗುತ್ತೆ, NCVET ಅಂತ, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು. ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದಂತಹ ಈ NCVET ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಪ್ರಮಾಣೀಕರಿಸಿದಂತಹ ಸರ್ಟಿಫಿಕೇಟ್ಗಳನ್ನು ಈ ಒಂದು ಸಂಸ್ಥೆಯಿಂದ ನೀಡಲಾಗ್ತಾ ಇದ್ದು, ತರಬೇತಿಯ ನಂತರ ಉದ್ಯೋಗವನ್ನು ಈ ವಿದ್ಯಾರ್ಥಿಗಳು ಹೊಂದುವುದಕ್ಕೆ ಸಾಕಷ್ಟು ರೀತಿಯಾದಂತಹ ಸಪೋರ್ಟ್ಗಳನ್ನು NCVET ಸಂಸ್ಥೆಯಿಂದ ನೀಡಲಾಗುತ್ತೆ. ಅದೇ ರೀತಿಯಾಗಿ 2016ರಲ್ಲಿ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಚಾರ ಯೋಜನೆ ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮನ್ನು ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಸ್ಟೈಪೆಂಡನ್ನು ನೀಡುವಂತಹ ಸಪೋರ್ಟನ್ನು ಕೂಡ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದ್ದು, ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು ಉತ್ತೇಜಿಸುವ ಗುರಿಯನ್ನು ಈ ಒಂದು NAPS ಸ್ಕೀಮ್ ಹೊಂದಿದೆ. ಅಪ್ರೆಂಟಿಸ್ಶಿಪ್ ಅನ್ನುವ ಒಂದು ಎಕೋಸಿಸ್ಟಮನ್ನು, ವ್ಯವಸ್ಥೆಯನ್ನು, ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಮತ್ತು ತ್ವರಿತ ಬೆಳವಣಿಗೆಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಈ ಒಂದು NAPS ಅನ್ನು 2016ರಲ್ಲಿ ಜಾರಿಗೊಳಿಸಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದಿನವನ್ನು ಟೆರಿಟೋರಿಯಲ್ ಆರ್ಮಿ ರೈಸಿಂಗ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಸೆಪ್ಟೆಂಬರ್ 10, ಆಪ್ಷನ್ 2 ಅಕ್ಟೋಬರ್ 9, ಆಪ್ಷನ್ 3 ಸೆಪ್ಟೆಂಬರ್ 11 ಅಥವಾ ಆಪ್ಷನ್ 4 ನವೆಂಬರ್ 12 ಅಂತ ಇದೆ. ಸರಿಯಾದ ಉತ್ತರ ಪ್ರತಿ ವರ್ಷ ಅಕ್ಟೋಬರ್ 9ರಂದು ಟೆರಿಟೋರಿಯಲ್ ಆರ್ಮಿ ರೈಸಿಂಗ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಈ ಒಂದು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಟೆರಿಟೋರಿಯಲ್ ಆರ್ಮಿಯ 73ನೇ ರೈಸಿಂಗ್ ದಿನಾಚರಣೆಯನ್ನು ಅಕ್ಟೋಬರ್ 9ರಂದು ದೇಶದಾದ್ಯಂತ ಆಚರಿಸಲಾಯಿತು. ಮುಖ್ಯವಾಗಿ 1949ರಲ್ಲಿ ಗವರ್ನರ್ ಜನರಲ್ ಆದಂತಹ C. ರಾಜಗೋಪಾಲಾಚಾರಿ ಅವರು ಸಾಕಷ್ಟು ಬದಲಾವಣೆಗಳನ್ನು ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಮಾಡಿ ಈ ಒಂದು ಇದರ ಕೆಪಾಸಿಟಿಯನ್ನು ಹೆಚ್ಚಿಸಿದ ಒಂದು ಕಾರಣಕ್ಕಾಗಿ ಅಕ್ಟೋಬರ್ 9ರಂದು ಪ್ರತಿ ವರ್ಷ 1949ರಿಂದ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಇದು 73ನೇ ರೈಸಿಂಗ್ ಡೇ ಆಗಿ ಈ ಒಂದು ಟೆರಿಟೋರಿಯಲ್ ಆರ್ಮಿ ಡೇ ಅನ್ನು ಆಚರಿಸಲಾಗ್ತಾ ಇದೆ. ಇದರ ಒಂದು ಈ ಟೆರಿಟೋರಿಯಲ್ ಆರ್ಮಿಯ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, 1920ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಇಂಡಿಯನ್ ಟೆರಿಟೋರಿಯಲ್ ಆ್ಯಕ್ಟ್ ಮೂಲಕ ಈ 2 ರೀತಿಯಾದಂತಹ ವಿಭಾಗಗಳನ್ನು ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಮಾಡಲಾಗಿತ್ತು. ಮೊದಲನೇದು ಯುರೋಪಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನೊಂದಿಗೆ ಈ ದಿ ಆಕ್ಸಿಲರಿ ಫೋರ್ಸ್ ಅಂತ ಡೆವಲಪ್ ಮಾಡಲಾಗಿತ್ತು. ಇನ್ನೊಂದು ವಿಭಾಗ ಯಾವುದು ಅಂತಂದರೆ ಭಾರತೀಯ ಸ್ವಯಂ ಸೇವಕರನ್ನು ಒಳಗೊಂಡಂತಹ ದಿ ಇಂಡಿಯನ್ ಟೆರಿಟೋರಿಯಲ್ ಫೋರ್ಸ್ ಅಂತ. ಈ 2 ವಿಭಾಗಗಳನ್ನು 1920ರ ಇಂಡಿಯನ್ ಟೆರಿಟೋರಿಯಲ್ ಆ್ಯಕ್ಟ್ ಮೂಲಕ ಜಾರಿಗೊಳಿಸಲಾಗಿತ್ತು ಬ್ರಿಟಿಷರಿಂದ. ಅದಾದ ನಂತರ ಸ್ವತಂತ್ರ ಸಿಕ್ಕ ನಂತರ 1948ರಲ್ಲಿ ಪ್ರಾದೇಶಿಕ ಸೇನಾ ಕಾಯ್ದೆ ಅಥವಾ ಟೆರಿಟೋರಿಯಲ್ ಆರ್ಮಿ ಆ್ಯಕ್ಟ್ ಅನ್ನು ಜಾರಿಗೊಳಿಸಲಾಗಿತ್ತು ಸ್ವತಂತ್ರ ಭಾರತದ ನಂತರ. ಅದಾದ ನಂತರ 9 ಅಕ್ಟೋಬರ್ 1949ರಲ್ಲಿ ಅಧಿಕೃತವಾಗಿ ಆಗ ಒಂದು ಭಾರತೀಯ ಗವರ್ನರ್ ಜನರಲ್ ಆದಂತಹ ಶ್ರೀ C. ರಾಜಗೋಪಾಲಾಚಾರಿ ಅವರು ಈ ಪ್ರಾದೇಶಿಕ ಸೇನೆಯನ್ನು ಅಥವಾ ಟೆರಿಟೋರಿಯಲ್ ಆರ್ಮಿಯನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದರು. ಸೊ ಅಂದಿನಿಂದ ಅಂದರೆ 73ನೇ ವರ್ಷ ಈ ಒಂದು ಟೆರಿಟೋರಿಯಲ್ ಆರ್ಮಿ ತನ್ನ ರೈಸಿಂಗ್ ಡೇ ಅನ್ನು ಆಚರಿಸಿಕೊಳ್ತಾ ಇದೆ. ನೆನ್ಪಿಟ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದರ ಸ್ಥಾಪನೆ ಯಾವಾಗಾಗಿತ್ತು ಅಂದರೆ 1949ರಲ್ಲಿ. ಇದರ ಸ್ಥಾಪಕರು ಯಾರು ಅಂತಂದರೆ ಭಾರತೀಯ ಗವರ್ನರ್ ಜನರಲ್ ಆದಂತಹ ಮೊದಲ ಗವರ್ನರ್ ಜನರಲ್ ಆದಂತಹ ಡಾಕ್ಟರ್ ಶ್ರೀ C. ರಾಜಗೋಪಾಲಾಚಾರಿ ಅವರು. ಇನ್ನು ಈ ಟೆರಿಟೋರಿಯಲ್ ಆರ್ಮಿ ಅಥವಾ TA ನ ಮುಖ್ಯ ಗುರಿ ಏನು ಅಂತಂದರೆ, ಭಾರತದ ಈ ಒಂದು TA ನ ಮುಖ್ಯ ಧ್ಯೇಯವಾಕ್ಯ ಯಾವುದು ಅಂತಂದರೆ ಸಾವಧಾನಿ ವ ಶೂರ್ತಾ, ಜಾಗರೂಕತೆ ಮತ್ತು ಶೌರ್ಯ ಅನ್ನುವ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಈ ಟೆರಿಟೋರಿಯಲ್ ಆರ್ಮಿ ಏನಿದೆ ಭಾರತವನ್ನು ಸೇವ್ ಮಾಡ್ತಾ ಇದೆ ಅಥವಾ ಸರ್ವ್ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೋದಾಗಿದೆ. ಮುಂದಿನ ಪ್ರಶ್ನೆ, 36ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯೋಗಾಸನದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಪ್ರಶ್ನೆ ಇದೆ. ರೀಸೆಂಟ್ ಆಗಿ ಗುಜರಾತ್ನಲ್ಲಿ 36ನೇ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆ ಆಯಿತು. ಇದೇ ಒಂದು ಸಂದರ್ಭದಲ್ಲಿ ಯೋಗಾಸನವನ್ನು ಪ್ರಥಮ ಬಾರಿಗೆ ಇನ್ಕ್ಲೂಡ್ ಮಾಡಲಾಗಿತ್ತು. ಸೊ ಈ ಒಂದು ಕ್ರೀಡೆಯಲ್ಲಿ ಯೋಗಾಸನವನ್ನು ಇನ್ಕ್ಲೂಡ್ ಮಾಡಲಾಗಿದ್ದರಿಂದ ಈ ಒಂದು ಯೋಗಾಸನ ಕ್ರೀಡೆಯಲ್ಲಿ ಅಥವಾ ಈ ಒಂದು ಇವೆಂಟ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ವ್ಯಕ್ತಿ ಯಾರು ಅಥವಾ ಕ್ರೀಡಾಳು ಯಾರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪೂಜಾ ಪಟೇಲ್, ಆಪ್ಷನ್ 2 ಹಿಮಾ ದಾಸ್, ಆಪ್ಷನ್ 3 ಮೀನಾ ಪಾಟೀಲ್, ಆಪ್ಷನ್ 3 ಜ್ಯೋತಿ ಶರ್ಮಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಪೂಜಾ ಪಟೇಲ್ ಅವರು
ಯೋಗಾಸನದಲ್ಲಿ 36ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಗುಜರಾತ್ನಲ್ಲಿ ಈ 36ನೇ ರಾಷ್ಟ್ರೀಯ ಕ್ರೀಡಾಕೂಟ ಅಥವಾ ನ್ಯಾಷನಲ್ ಗೇಮ್ಸ್ ನಡೆದಿತ್ತು. ಸೊ ಇದರಲ್ಲಿ ಮೊದಲ ಒಂದು ಯೋಗಾಸನದಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ಅಥ್ಲೀಟ್ ಆಗಿ ಈ ಪೂಜಾ ಪಟೇಲ್ ಅವರು ಗುರುತಿಸಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಈ ಒಂದು ಯೋಗಾಸನವನ್ನು ಈ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಇನ್ಕ್ಲೂಡ್ ಮಾಡಲಾಗಿದ್ದು, ಒಟ್ಟು 5 ಕ್ರೀಡೆಗಳಲ್ಲಿ ಯೋಗಾಸನವು ಕೂಡ ಒಂದಾಗಿತ್ತು. ಇದಕ್ಕಿಂತ ಮುಂಚೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಈ ಯೋಗಾಸನವನ್ನು ಭಾರತೀಯ ಸ್ಥಳೀಯ ಕ್ರೀಡೆಯು ಅಂದರೆ ಯೋಗಾಸನವು ಪಾದಾರ್ಪಣೆ ಮಾಡಿತ್ತು. ಅದಾದ ನಂತರ ಕಂಟಿನ್ಯೂಸ್ ಆಗಿ ಇದನ್ನು ಇನ್ಕ್ಲೂಡ್ ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ. ನೆನಪಿಟ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್ ಏನು ಅಂತಂದರೆ 36ನೇ ರಾಷ್ಟ್ರೀಯ ಕ್ರೀಡಾಕೂಟ ಗುಜರಾತ್ನಲ್ಲಿ ನಡೆದಿತ್ತು. ಇದರಲ್ಲಿ ಯೋಗಾಸನದಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ಕ್ರೀಡಾಳು ಅಥವಾ ಅಥ್ಲೀಟ್ ಯಾರು ಅಂತಂದರೆ ಪೂಜಾ ಪಟೇಲ್ ಆಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2023ರಲ್ಲಿ ಯಾವ ನಗರವು 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ಗೋವಾ, ಆಪ್ಷನ್ 4 ತಮಿಳುನಾಡು ಅಂತ ಇದೆ. ಸರಿಯಾದ ಉತ್ತರ ಗೋವಾದಲ್ಲಿ 37ನೇ ರಾಷ್ಟ್ರೀಯ ಕ್ರೀಡಾಕೂಟ ನ್ಯಾಷನಲ್ ಗೇಮ್ಸನ್ನು ಆಯೋಜನೆ ಮಾಡುವುದಾಗಿ 2023ರಲ್ಲಿ ಆಯೋಜನೆ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ. ಸೊ 36ನೇ ಕ್ರೀಡಾಕೂಟ ಈ ರಾಷ್ಟ್ರೀಯ ಕ್ರೀಡಾಕೂಟ ಏನಿದೆ ಗುಜರಾತ್ನಲ್ಲಿ ನಡೆದಿತ್ತು, ನಮಗೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯಿಂದ ಕನ್ಫರ್ಮ್ ಮಾಡಿದ ಹಾಗೆ ಗೋವಾದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ 37ನೇ ಆವೃತ್ತಿಯನ್ನು 2023ರಲ್ಲಿ ಆಯೋಜನೆ ಮಾಡಲಾಗುವುದಾ ಅಂತ ನಿರ್ಧಾರ ಮಾಡಲಾಗಿದೆ. 12ನೇ ಅಕ್ಟೋಬರ್ 2022ರಲ್ಲಿ ಗುಜರಾತ್ನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, 36ನೇ ರಾಷ್ಟ್ರೀಯ ಕ್ರೀಡಾಕೂಟದ ಸಮಾರೋಪ ಸಂದರ್ಭದಲ್ಲಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಈ ಧ್ವಜವನ್ನು ಗೋವಾದಿಂದ ಸ್ವೀಕರಿಸಲಾಗಿದೆ. ಅಂದರೆ ಮುಂದಿನ ವರ್ಷ 2023ರಲ್ಲಿ 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಗೋವಾದಲ್ಲಿ ಆಯೋಜನೆ ಮಾಡಲಾಗುವುದು. ಸೊ ದ್ಯಾಟ್ ವಾಸ್ ಅಬೌಟ್ ಆಲ್ ದ ಆರ್ಟಿಕಲ್ಸ್ ಆಫ್ ಟುಡೇಸ್ ಡಿಸ್ಕಷನ್. ಈಗ ಮತ್ತೊಮ್ಮೆ ಆರ್ಟಿಕಲ್ಗಳನ್ನು ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನಾವು ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ ಪಡೆದುಕೊಂಡ್ವಿ. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಅಂತಂದರೆ ಸುಮಾರು 8,36,725 ಕೋಟಿಗಳಷ್ಟು ಈ ನೇರ ತೆರಿಗೆಯನ್ನು ಸಂಗ್ರಹ ಮಾಡಲಾಗಿದೆ ಅಂತ ನಮ್ಮ ಕೇಂದ್ರ ಹಣಕಾಸು ಸಚಿವಾಲಯದಿಂದ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಇದರಲ್ಲಿ ಯಾವ ಎಲಿಮೆಂಟ್ಗಳು ಬರ್ತಾವೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ನಲ್ಲಿ ಈ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ನಿಂದ ಒಂದು ರಿಪೋರ್ಟನ್ನು ಜಾರಿಗೊಳಿಸಲಾಗಿದ್ದು, ರಕ್ಷಣಾ ಉತ್ಪಾದನೆಯಲ್ಲಿ ಯಾವ ರಾಷ್ಟ್ರಗಳು, ಮುಖ್ಯವಾಗಿ 12 ಇಂಡೋ ಪೆಸಿಫಿಕ್ ರಾಷ್ಟ್ರಗಳು ಎಷ್ಟು ಇಂಡಿಪೆಂಡೆನ್ಸಿಯನ್ನು ಹೊಂದಿದೆ ಅಂತ ರಿಪೋರ್ಟನ್ನು ಜಾರಿಗೊಳಿಸಲಾಗಿತ್ತು. ಇದರಲ್ಲಿ ಭಾರತಕ್ಕೆ 4ನೇ ಸ್ಥಾನ ದೊರಕಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಈ ಅಪ್ರೆಂಟಿಸ್ಶಿಪ್ ಮೇಳವನ್ನು ಪ್ರತಿ ವರ್ಷ ಆಚರಿಸುವಂತೆ ಅಕ್ಟೋಬರ್ 10ರಂದು ಆಚರಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ NCVET ಅನ್ನುವ ಒಂದು ಸಂಸ್ಥೆಯ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಅಂತ. ಅದೇ ರೀತಿಯಾಗಿ 2016ರಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದಿನ ಆರ್ಟಿಕಲ್ನಲ್ಲಿ ಟೆರಿಟೋರಿಯಲ್ ಆರ್ಮಿಯ 73ನೇ ರೈಸಿಂಗ್ ಡೇ ಅಕ್ಟೋಬರ್ 9ರಂದು ಆಚರಿಸಲಾಗುತ್ತೆ ಮತ್ತು 1949ರಂದು ಗವರ್ನರ್ ಜನರಲ್ C. ರಾಜಗೋಪಾಲಾಚಾರಿ ಅವರಿಂದ ಇದನ್ನು ಉದ್ಘಾಟನೆ ಮಾಡಲಾಯಿತು ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರ 36ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪೂಜಾ ಪಟೇಲ್ ಅವರು ಯೋಗಾಸನದಲ್ಲಿ ಪ್ರಥಮ ಸ್ಥಾನವನ್ನು ಅಂದರೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅದಾದ ನಂತರ 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಗೋವಾದಲ್ಲಿ ಆಯೋಜನೆ ಮಾಡಲಾಗುವುದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಅದೇ ರೀತಿಯಾಗಿ ಈ ಒಂದು ಮಂತ್ಲಿ ಕಂಪೈಲೇಷನ್ ಅಂದರೆ ಕರೆಂಟ್ ಅಫೇರ್ಸ್ಗಳ ಎಲ್ಲ ನೋಟ್ಸ್ಗಳನ್ನು ಈ ಸೆಪ್ಟೆಂಬರ್ ತಿಂಗಳ ಎಲ್ಲ ನೋಟ್ಸ್ಗಳನ್ನು ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಇಮೇಜನ್ನು ಕ್ಲಿಕ್ ಮಾಡುವುದರ ಮೂಲಕ ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ವಿಡಿಯೋವನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.